ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈಗ ಇದು ಶುರುವಾದಾಗಿಂದನೂ ನಾವು ಕೇಳಿರೋದು ಅಪಾಲಜಿ ಅಲ್ಲ, ಯಾರ ಹೆಸರು ಹೇಳಿ ಅಂತ ಅಷ್ಟೇ ಕೇಳಿದ್ದು ಅವತ್ತು. ಆಮೇಲೆ ಇದಕ್ಕೆ ಎಲ್ಲರೂ ನಮ್ಮ ಸಮುದಾಯ ಅನ್ನೋದು ಇದು ಕಮ್ಯುನಿಟಿ ಪ್ರೊಡ್ಯೂಸರ್ಸ್ ಅನ್ನೋದು ಯಾರೋ ಒಬ್ಬರಿಗೆ ಹೇಳಿದ್ರು ಅದು ಒಬ್ಬರು ಅಂತ ಐಡೆಂಟಿಫೈ ಆಗುತ್ತೆ. ಇದು ನಾನಿವಾಗ ಅವ್ರಿಗೆ ಹೇಳೇ ಇಲ್ಲ, ಒಂದು ಪ್ರಾವರ್ಬ್ ಹೇಳಿದೆ, ಕೋಟ್ ಹೇಳಿದೆ ಅಂತ ಅವರು ಅದನ್ನು ಹೇಳ್ಕೊಂಬರ್ತಾ ಇದ್ದಾರೆ. ಆಮೇಲೆ ಕೆಲವು ನಿರ್ಮಾಪಕರು ಬಾಯಲ್ಲಿ ಕೇಳಿದ್ದೀನಿ ಅಂತಾರೆ. ಆದರೆ ಯಾರು ಅಂತನಾರ ಹೇಳ್ಬಿಟ್ರೆ ಏನಾಗುತ್ತೆ, ಕ್ಲೋಸ್ ಆಗುತ್ತೆ ಮ್ಯಾಟ್ರು. ಈಗ ಇದು ಇಷ್ಟವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಅದು ಅವ್ರು ಬಾಯಿ ತಪ್ಪು ಹೇಳಿದ್ದಾರೆ, ಅದು ಹೇಳ್ಕೊಡ್ದಾಗಿದ್ದನ್ನು ಹೇಳಿದ್ದಾರೆ ಅನ್ನೋದೇ ಎಲ್ಲರಿಗೂ ನೋವಾಗಿರೋದು. ಈಗಲೂ ಕಾಲ ಮಿಂಚಿಲ್ಲ. ಒಂದು ಅವರು ಅದನ್ನು ಕ್ಲಾರಿಫಿಕೇಷನ್ ಕೊಡಲಿ, ಏನೋ ಯಾರು ಅಂತ ಅಷ್ಟೇ. ಈಗ ಅದನ್ನು ನಾನು ಪ್ರಾವರ್ಬ್ ಹೇಳಿದೆ, ಇದಕ್ಕೋಸ್ಕರ ಹೇಳಿದೆ ಅಂತ ಅವರು ಅದನ್ನು ಬೇರೆ ರೀತಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಈಗ. ಆಮೇಲೆ ಎಲ್ಲ ನಿರ್ಮಾಪಕರುಗಳು ನಾವು ನಮ್ಮದೇ ಆದ ಸ್ವಾಭಿಮಾನ ಇದೆ. ನಾವು ಎಷ್ಟು ಕಷ್ಟನೋ ಸುಖನೋ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಯಾರಿಗೇನು ಅನ್ನೋದು, ಏನು ನೋವಾಗುತ್ತೆ, ಏನು ನೋವು ಇದಾಗುತ್ತೆ ಅನ್ನೋದು ನಮಗಿಂತ ಜಾಸ್ತಿ ಯಾರು ನೋಡಿಲ್ಲ. ಯಾಕಂದರೆ ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತಾಯಿ ಮಗು ಎತ್ತಾಚೆ ಕಳಿಸೋಷ್ಟು ಸಂಕಟ ನಾವು ಪಡ್ತೀವಿ. ಯಾರು ಜೊತೆಗಿರಲ್ಲ ಲಾಸ್ಟ್ ರಿಲೀಸ್ ಆದಮೇಲೆ. ಆದರೂ ಕೂಡ ತಿರ್ಗಾ ಒಂದು ಸಿನಿಮಾ ಮಾಡ್ತೀವಿ. ಸೊ ಇದು ಒಂದು ನಮ್ಮ ರೈತರ ಥರ ಒಂದು ಜಾಬ್ ನಾವು ಮಾಡ್ತಾ ಇರೋದು. ಈ ಅದಕ್ಕೆ ಯಾಕೆ ರೈತರಿಗೆ ಹೋಲಿಸ್ತೀವಿ ಅಂದರೆ ಬೆಳೆ ಬರುತ್ತೆ ಬರೋಲ್ಲ, ಒಂದ್ಸಲಿ ಸೋಲ್ತೀವಿ. ಬಟ್ ಆದರೂ ಚಿತ್ರ ಉದ್ಯಮದಲ್ಲಿ ನಮಗೆ ಈ ಚಿತ್ರ ಇದ್ರ ಮೇಲೆ ಪ್ರೀತಿಗೆ, ಪ್ಯಾಷನ್ಗೆ ನಾವೆಲ್ಲ ಇರೋದು ವೃತ್ತಿ. ಸೊ ಲಾಭ ನಷ್ಟ ಇನ್ನೊಂದು ಲೆಕ್ಕಿಸದೆ ನಾವು ಕೂಡ ಅದೇ ಹೋರಾಟ ಮಾಡಿಕೊಂಡು ಈಗ ಬಂದಿರ್ತೀವಿ. ನಮ್ಮದೇ ಆದ ವ್ಯಕ್ತಿತ್ವವಾಗಿ ಜೀವನಗಳಿದೆ. ಈಚೆ ಕಡೆ ಹೋದರೆ ನಮ್ಮನ್ನು ಕೇಳ್ತಾರೆ, ಏನೋ ನೀನು ಕೊಡ್ತೀನೋ ಅಂತಾರೆ. ಇದು ಅನ್ನಿಸ್ಕೋಬೇಕಾ ನಾವು ಅನ್ನೋದು ನಮ್ಮ ಪ್ರಶ್ನೆ. ಅರ್ಥ ಆಯ್ತಾ? ಈಗ ನಮ್ಮ ಸ್ನೇಹ ಬಳಗನೇ ಇರುತ್ತೆ, ನಮ್ಮನ್ನು ಆಡ್ಕೋತಾರೆ. ಇದು ಆಗ್ಕೂಡ್ದು ಅಂದರೆ ನಾನು ಇದು ಎಕ್ಸಾಂಪಲ್ಲು. ನಾಳೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಜನ ಅವರವ್ರ ವೈಯಕ್ತಿಕ ಫ್ರೀಡಮ್ ಇದೆ ಅಂದ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಒಂದು ನಮ್ಮ ಚಿತ್ರ ಉದ್ಯಮದಲ್ಲಿ ನಿರ್ಮಾಪಕರಾದವರು ನಮಗೆ, ನಮ್ಮ ಘನತೆಗೆ ಯಾರು ದಯವಿಟ್ಟು ಧಕ್ಕೆ ತರಬೇಡಿ. ಯಾಕಂದರೆ ನಾವು ನಿಮ್ಮಂಗೇನೆ ಫ್ಯಾಮಿಲಿ ಇರುತ್ತೆ, ಸ್ನೇಹಿತರಿರ್ತಾರೆ, ನಮ್ಮದೇ ಆದ ಎಲ್ಲ ಇದಕ್ಕೆ ತೊಂದರೆಗಳಾಗುತ್ತೆ. ನಮ್ಗೆ ಅವಮಾನಗಳಾಗಬಾರ್ದು. ನಾವು ಮಾಡ್ತಾ ಇರೋದು ಇಲ್ಲಿ ವೃತ್ತಿ, ಎಲ್ಲರೂ ಜೊತೆ ಸೇರಿದ್ರೆ ಒಂದು ಸಿನಿಮಾ ಆಗುತ್ತೆ. ಸೊ ಹಂಗಾಗಿ ಬರೀ ನಮ್ಮನ್ನು ಟಾರ್ಗೆಟ್ ಮಾಡಬೇಡಿ ಅನ್ನೋದು ನಾನು ಇರ್ಬೇಕಂತ ಕೇಳ್ಕೊಳ್ತೀನಿ. ಆಮೇಲೆ ಜನ ದುಡ್ಡು ಕೊಡೋರು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡೋಕೆ ಬರ್ತಾರೆ. ಸಿನಿಮಾದವ್ರದ್ದು ಈ ಥರ ಅಂತಾರೆ. ಅಚ್ಚಾ ನೋಡಿ, ಇವತ್ತು ನೀವು ನಂಬ್ತಿರ್ಬಿಡ್ತಿರೋ ಚಂದ್ರಚೂಡ್ ವಿಷಯ ನನಗೆ ಗೊತ್ತಿಲ್ಲ. ಸುಮಾರು ಜನ ಅವನ ಜೊತೆಲಿದ್ದವ್ರು ಎಷ್ಟು ಜನ ಏನೇನು ಕೊಟ್ಟರು ಗೊತ್ತಾ? ಅಂದರೆ ಪಾಪ ನಾನು ಯಾರ ಫ್ಯಾಮಿಲಿನ ಹಾಳು ಮಾಡಬಾರ್ದು, ಬೇಕಾಗಿಲ್ಲ. ಅದಾಗೋ ಫಾಸ್ಟ್ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ? ಬೇಡ. ತಪ್ಪು ಒಳ್ಳೆಯದು ಅದು ಭಗವಂತಕ್ಕೆ ಸೇರ್ತೀವಿ. ನಾವೆಲ್ಲ ಮಾತಾಡ್ತಿರ್ಗ ಏನಂದರೆ ಬೇರೆಯವರೆಲ್ಲ ಮನೆಗೆ ರೋಡ್ ಕೇಳಬೇಕು ಎಲ್ಲ ಅದಕ್ಕೆ ಬೇಕಾ? ನಾನೇ ಹೇಳಿ ಇಲ್ಲ ಆ ವಿಷಯ ಮಾತಾಡೋದು ನಮಗೆ ಬೇಕಿಲ್ಲ ಸರ್, ದಯವಿಟ್ಟು. ಅದು ಅವರು ತಿಕ್ಕಲ್ಲ, ಅದು ನನ್ನ ಗುಣ. ಅದು ಮಾಡಬಾರ್ದು. ಒಳ್ಳೆಯದಾಗಲಿ ಚಿತ್ರರಂಗಕ್ಕೆ ದಯವಿಟ್ಟು ಯಾರೇ ಆಗಲಿ ಮುಂದಕ್ಕೆ ದಯವಿಟ್ಟು ಮಾತಾಡಬೇಕಾದ್ರೆ ಗೌರವ ಕೊಡಿ, ಪ್ರೀತಿಸಿ, ನಮ್ಮ ಪ್ರೀತಿ ತಗೊಳ್ಳಿ. ಚಿತ್ರದ ಬಗ್ಗೆ ಗೌರವ ಇಡಿ, ಚಿತ್ರರಂಗದ ಬಗ್ಗೆ ಗೌರವ ಇಡಿ, ನಿರ್ಮಾಪಕರಿಗೆ ಹೆಚ್ಚಿಗೆ ಗೌರವ ಇಡಿ ಅಂತ ನಾನು ಕೇಳ್ಕೊತೀನಿ. ನೀವು ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ